ಇನ್ನು ನೋಡಿ, ದೆಹಲಿಯಲ್ಲಿ ಹೈಕಮಾಂಡ್ ಅವರನ್ನ ಭೇಟಿ ಆಗಿದ್ರು ಸಿದ್ದರಾಮಯ್ಯನವರು. ಅಂತೂ ಇಂತೂ ಅದು ಕೂಡ ಮುಗಿದಿದೆ. ವರಿಷ್ಠರ ಭೇಟಿ ಬಳಿಕ ಸಿಎಂ ಭೇಟಿ ಆಗಿದ್ದಾರೆ ಡಿಕೆಶಿ. ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆಯಿತು. ಈಗ ದೆಹಲಿಯಲ್ಲೇ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಆಗಿದ್ದಾರೆ. ಅಗೇನ್ ದೆಹಲಿಯಲ್ಲಿ ಜಂಟಿ ಜೋಡೆತ್ತುಗಳ ಸಮಾಗಮ ಆಗಿದೆ. ಐಟಿಸಿ ಮೌರ್ಯ ಹೋಟೆಲ್ ಅಲ್ಲಿ ಡಿಕೆ ಹಾಗೆ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಅಲ್ಲ, ಬದಲಿಗೆ ದೆಹಲಿಯಲ್ಲಿ ಹೋಟೆಲ್ನಲ್ಲಿ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಜೊತೆಯಲ್ಲೇ ಕೂತ್ಕೊಂಡು ಭೋಜನವನ್ನ ಸವಿದಿದ್ದಾರೆ. ಮುದ್ದೆ ಊಟವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆಶಿ. ಇವರ ಜೊತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಕೆಎಚ್ ಮುನಿಯಪ್ಪ, ಇಂಧನ ಸಚಿವರಾಗಿರುವಂತಹ ಕೆಜೆ ಜಾರ್ಜ್ ಕೂಡ ಭಾಗಿಯಾಗಿದ್ದಾರೆ. ಊಟ ಮುಗಿಸಿ ಬೆಂಗಳೂರಿನತ್ತ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ನೋಡಿ, ದೆಹಲಿಯಲ್ಲಿ ಸಮಾಗಮ, ಮುದ್ದೆ ಊಟವನ್ನ ಸವಿದ ಜಂಟಿ ಜೋಡೆತ್ತುಗಳು ಗಮನಿಸ್ತಾ ಇದ್ದೀರಿ. ಬಸ್ಸಾರು, ಮುದ್ದೆ, ಸೊಪ್ಪು ಸವಿತಾ ಇದ್ದಾರೆ. ದೆಹಲಿಯಲ್ಲಿದ್ರೂ ಕೂಡ ನಮ್ಮ ಕರ್ನಾಟಕದ ಅತ್ಯಂತ ಸ್ವಾದಿಷ್ಟಕರ ಉಪಹಾರ ಅಥವಾ ಎಲ್ಲರ ಮನಮೆಚ್ಚಿದಂತಹ ಆಹಾರ ಅಂತಂದ್ರೆ ಮುದ್ದೆ, ಬಸ್ಸಾರು, ಸೊಪ್ಪು. ಇದನ್ನ ದೆಹಲಿಯಲ್ಲೂ ಕೂಡ ಸವಿತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು, ಕೆಎಚ್ ಮುನಿಯಪ್ಪನವರು, ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಹಾಗೆ ಕೆಜೆ ಜಾರ್ಜ್ ಅವರು. ಅನ್ನಕ್ಕೆ ನೀಡುವಂತಹ ಗೌರವ. ದೆಹಲಿಯಲ್ಲಿ ಇದ್ದೀವಿ, ದೆಹಲಿ ಫಾಸ್ಟ್ ಫುಡ್ ತಿನ್ಬೇಕು, ಅದು ತಿನ್ಬೇಕು, ಇದು ತಿನ್ಬೇಕಂತ ಏನಿಲ್ಲ. ನೀಟಾಗಿ ಎಲ್ಲರೂ ಒಂದೊಂದು ಮುದ್ದೆ ಇಟ್ಕೊಂಡಿದ್ದಾರೆ, ಬಸ್ಸಾರು ಹಾಕ್ಕೊಂಡಿದ್ದಾರೆ, ಸೊಪ್ಪು ಸವಿತಾ ಬಹಳ ಆತ್ಮೀಯವಾಗಿ ಎಲ್ಲರೂ ಕೂಡ ಭೋಜನವನ್ನ ಸವಿತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕಳ್ಕೊಂಡೆ ಅನ್ನುವಂಥ ಬೇಸರ ಇಲ್ಲ. ಯಾಕಂತಂದ್ರೆ ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಎದುರುಗಡೆನೆ ಕೂತಿದ್ದಾರೆ. ಉಪಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂಥ ಒಂದು ಆಕಾಂಕ್ಷೆ, ಆಸೆ ಇದ್ದೇ ಇದೆ. ಮಗನ ರಾಜಕೀಯ ಬೆಳವಣಿಗೆಗೋಸ್ಕರ ಸಿದ್ದರಾಮಯ್ಯನವರು ಬಹಳ ಅಂದ್ರೆ ಬಹಳ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದರೂ ಕೂಡ ಮಗನಿಗೆ ಅಂತಹ ಉತ್ತಮ ರಾಜಕೀಯ ಸಿಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಈಗ ತಮ್ಮ ಸ್ಥಾನವನ್ನ ತ್ಯಜಿಸಿದ್ರೆ ಏನು, ತ್ಯಜಿಸಿದ ನಂತರವೂ ಕೂಡ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತೀವಿ ಅಂತ ಈಗಾಗಲೇ ಹೈಕಮಾಂಡ್ನ ನಾಯಕರೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಕಾಮನ್ ಕೂಲ್ ಆಗಿ ನಂದೇನು ಈಗ ರಾಜಕೀಯ ಇನ್ನಿಂಗ್ಸ್ ಕಂಪ್ಲೀಟ್ ಆಯಿತು, ಸಾಕಿನ್ನ ಅಧಿಕಾರದ ದಾಹ, ಮಗನ ಹಿತದೃಷ್ಟಿಯನ್ನ ನೋಡೋಣ ಅಂತ ಸಿದ್ದರಾಮಯ್ಯನವರು ಇದೀಗ ನಿರ್ಧಾರವನ್ನು ತೆಗೆದುಕೊಂಡಿರೋದು ಗೊತ್ತಾಗ್ತಾ ಇದೆ.